ಕರ್ನಾಟಕ ರಾಜಕೀಯದಲ್ಲಿ ಕಳೆದ ಕೆಲ ವಾರಗಳಿಂದ ನಡೀತಾ ಇರುವ ಗೊಂದಲ ಈಗ ಮತ್ತಷ್ಟು ಗಟ್ಟಿ ರೂಪ ಪಡೆದುಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಕುರಿತಂತೆ ಗುಸುಗುಸು ಮಾತುಗಳು ಬಿರುಸು ಪಡೆದರೆ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯ ಘಟಕದಲ್ಲಿರುವ ಅತೃಪ್ತರ ಬಣ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒತ್ತಡ ತರ್ತಾ ಇರುವುದು ಪಕ್ಷದ ಒಳ ರಾಜಕೀಯಕ್ಕೆ ಹೊಸ ತಿರುವು ನೀಡಿದೆ. ಈ ಎರಡೂ ಬೆಳವಣಿಗೆಗಳ ನಡುವೆ ಸ್ಪಾಟ್ಲೈಟ್ನಲ್ಲಿ ಇದ್ದವರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಅವರ ಮಾತುಗಳು, ಅವರ ಆರೋಪ, ಅವರ ವ್ಯಂಗ್ಯ ರಾಜಕೀಯ ವಲಯದಲ್ಲಿ ನಿರಂತರ ಚರ್ಚೆಯ ವಿಷಯವಾಗಿದೆ. ದೆಹಲಿಯಲ್ಲಿ ಹಲವು ದಿನಗಳಿಂದ ಬೀಡುಬಿಟ್ಟಿದ್ದ ಅತೃಪ್ತ ಬಣದ ಕೆಲವು ನಾಯಕರು ಈಗ ಅಧಿವೇಶನಕ್ಕಾಗಿ ಬೆಳಗಾವಿಗೆ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ, ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ನಡೆದ ಮಹತ್ವದ ಚರ್ಚೆಯ ಭಾಗವಾಗಿದ್ರು ಅನ್ನೋದು ರಾಜಕೀಯ ವಲಯದ ಮಾತು. ಅವರ ಗುರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಬದಲಿಸಿ ಹೊಸ ನಾಯಕನನ್ನ ನೇಮಕ ಮಾಡಬೇಕು ಅನ್ನೋದು ಕೂಡ ಬಹಿರಂಗವಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸಿದ ಯತ್ನಾಳ್ ತಮ್ಮ ಧಾಟಿಯಂತೆ ಮಾತನಾಡಿದ್ದಾರೆ. ಬಿಜೆಪಿಯ ಎಲ್ಲಾ ಶಾಸಕರು, ಸಂಸದರು ಪಕ್ಷದೊಳಗಿನ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿ ನೀಡುತ್ತಿದ್ದಾರೆ. ಬಿಜೆಪಿ ಮತ್ತೆ ನಮ್ಮ ಕೈಗೆ ಬರುತ್ತೆ, ಬರುವ ದಿನಗಳಲ್ಲಿ ಎಲ್ಲವನ್ನ ಕ್ಲೀನ್ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ತಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರದ ಕೆಲ ಫೋಟೋಗಳು ವೈರಲ್ ಆಗ್ತಾ ಇರೋ ಬಗ್ಗೆ ಮಾತನಾಡಿದ ಯತ್ನಾಳ್, ದೆಹಲಿಯಲ್ಲಿ ಏನೇ ಮಾತುಕತೆ ನಡೆದಿತ್ತೆಂಬುದು ತಮಗೆ ಇನ್ನೂ ಸ್ಪಷ್ಟವಾಗಿಲ್ಲ ಅಂದಿದ್ದಾರೆ. ಆದರೆ ಎಲ್ಲವೂ ಒಳ್ಳೆಯದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಎನ್ನುವಂತಹ ನಂಬಿಕೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ನೇತೃತ್ವದ ವಿರುದ್ಧ ಅತೃಪ್ತರು ದೆಹಲಿಯಲ್ಲಿ ಹೈಕಮಾಂಡ್ಗೆ ಸಲ್ಲಿಸಿದ ವರದಿಯಲ್ಲೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವಲ್ಲಿ ರಾಜ್ಯ ಬಿಜೆಪಿ ನಾಯಕತ್ವ ವಿಫಲವಾಗಿದೆ ಎಂಬ ಆರೋಪಕ್ಕೆ ಹೆಚ್ಚಿನ ತೂಕ ನೀಡಲಾಗಿದೆ. ಹೊಂದಾಣಿಕೆ ರಾಜಕೀಯ ಪಕ್ಷದೊಳಗೆ ಬಲವಾಗಿ ಬೆಳೆದಿದೆ ಎಂಬ ಅಸಮಾಧಾನವನ್ನು ಅವರು ಸ್ಪಷ್ಟವಾಗಿ ಎತ್ತಿ ಹಿಡಿದಿದ್ದಾರೆ. ಈ ಮಧ್ಯೆ ಬೆಳಗಾವಿ ಅಧಿವೇಶನದ ವೇಳೆ ವಿಜಯೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಕೆಲವು ನಿಮಿಷಗಳ ಮಾತುಕತೆ ನಡೆಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಬಣ ರಾಜಕೀಯ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಈ ಭೇಟಿ ಹಲವು ಊಹಾಪೋಹಗಳಿಗೆ ಆಹಾರವಾಗಿದೆ. ಇದರ ಜೊತೆಗೆ ಪ್ರಚೋದನಾಕಾರಿ ಭಾಷಣಗಳನ್ನು ನಿಯಂತ್ರಿಸಲು ಸರ್ಕಾರ ಚಿಂತಿಸುತ್ತಿರುವ ಹೊಸ ಕಾನೂನು ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡಿದ ಯತ್ನಾಳ್ ಅವರು ಸರ್ಕಾರದತ್ತ ಬಾಣ ಬಿಟ್ಟಿದ್ದಾರೆ. ಈ ಕಾಯ್ದೆಯ ಗುರಿ ನಾನೇ. ಹಿಂದೂಗಳ ಪರವಾಗಿ ಮಾತನಾಡುವವರನ್ನ ಬಾಯ್ಮುಚ್ಚಿಸುವುದೇ ಸರ್ಕಾರದ ಉದ್ದೇಶ. ಅವರು ವಿಜಯೇಂದ್ರ ಆರ್ ಅಶೋಕ್ ಅವರನ್ನ ಟಾರ್ಗೆಟ್ ಮಾಡುವುದಿಲ್ಲ. ರಾಜ್ಯ ಸರ್ಕಾರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದೇ ಅಂಜಿಕೆ ಇದೆ. ಹೀಗಾಗಿ ನನ್ನನ್ನು ಟಾರ್ಗೆಟ್ ಮಾಡಿ ಈ ಬಿಲ್ ತರಲು ಮುಂದಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಆ ಬಿಲ್ಲನ್ನು ನನಗಾಗಿಯೇ ಜಾರಿಗೆ ತರುತ್ತಿದ್ದಾರೆ. ಹಾಗಾಗಿ ಎಚ್.ಕೆ. ಪಾಟೀಲ್ ಅವರಿಗೆ ಧನ್ಯವಾದಗಳು ಅಂತ ವ್ಯಂಗ್ಯವಾಡಿದರು. ನಾನು ಈ ಕಾಯ್ದೆಯನ್ನ ಖಡಾಖಂಡಿತ ವಿರೋಧಿಸುವುದಾಗಿ ಯತ್ನಾಳ್ ಸ್ಪಷ್ಟಪಡಿಸಿದರು. ಗೋರಕ್ಷಣಾ ಕಾಯ್ದೆಯ ತಿದ್ದುಪಡಿ ಕುರಿತ ಚಿಂತನೆಗೆ ಸಂಬಂಧಿಸಿದಂತೆ ಯತ್ನಾಳ್ ಮತ್ತಷ್ಟು ಸ್ಪಷ್ಟವಾದ ನಿಲುವು ಪ್ರಕಟಿಸಿದರು. ಗೋ ಮತ್ತು ಸನಾತನ ಧರ್ಮದ ಪರ ಇರುವವರು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ನಾವು ಗೋಪ್ರೇಮಿ ಶಾಸಕರು ಸೇರಿ ತೀರ್ಮಾನ ಕೈಗೊಳ್ತೇವೆ. ಇದು ಯಾವುದೇ ಒಂದು ಪಕ್ಷದ ವಿಷಯವಲ್ಲ ಅಂತ ಯತ್ನಾಳ್ ಹೇಳಿದರು. ಈ ಮೂಲಕ ಸಾಂಪ್ರದಾಯಿಕ ವಿಚಾರಗಳಲ್ಲಿ ಪಕ್ಷದ ನೀತಿಗಿಂತಲೂ ಸನಾತನ ಧರ್ಮ ದೊಡ್ಡದಾಗಿದೆ ಎನ್ನುವಂತಹ ಭಾವನೆಯನ್ನ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಇದೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೆದಾಡುತ್ತಿರುವ ರಾಜಕೀಯ ಅತೃಪ್ತರ ಗುಂಪಿನ ದೆಹಲಿ ಯಾತ್ರಿಗಳು, ಹೈಕಮಾಂಡ್ನ ಮೌನ, ರಾಜ್ಯ ಸರ್ಕಾರದ ಹೊಸ ಕಾಯ್ದೆಗಳ ವಿವಾದ, ಇವುಗಳ ಮಧ್ಯೆ ಯತ್ನಾಳ್ ಅವರ ಪ್ರತಿ ಮಾತು ಇಂದಿನ ರಾಜಕೀಯ ವಾತಾವರಣದಲ್ಲಿ ಹೊಸ ಬಿರುಗಾಳಿಯನ್ನೆಬ್ಬಿಸಿದೆ. ಬಿಜೆಪಿ ಒಳಗಿನ ಬಣಗಳ ಹೋರಾಟ ಯಾವ ದಿಕ್ಕಿಗೆ ಹೋಗುತ್ತೆ, ವಿಜಯೇಂದ್ರರನ್ನ ಉಳಿಸ್ತಾರೋ ಬದಲಿಸ್ತಾರೋ ಎನ್ನುವಂತಹ ಕುತೂಹಲ ಮುಂದುವರೆದಿದ್ರು. ಹತ್ತಿರದಿಂದ ನೋಡಿದಾಗ ಈ ಸಂಪೂರ್ಣ ರಾಜಕೀಯ ದಟ್ಟ ಮಂಜಿನ ನಡುವೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವುದು ಒಂದೇ ಮುಖ, ಅದು ಬಸನಗೌಡ ಪಾಟೀಲ್ ಯತ್ನಾಳ್. ರಾಜ್ಯ ರಾಜಕೀಯದ ಈ ಚಿತ್ರಣ ಇದೀಗ ಒಂದು ರೀತಿಯ ವಿಡಂಬನೆಗೆ ತೋರುತ್ತದೆ. ಸರ್ಕಾರದೊಳಗೂ ಅಶಾಂತಿ, ಪ್ರತಿಪಕ್ಷದೊಳಗೂ ಅಸಮಾಧಾನ. ಆದರೆ ಎಲ್ಲರ ಮಾತಿಗಿಂತ ಜೋರಾಗಿ ಕೇಳಿಸ್ತಾ ಇರೋದು ಯತ್ನಾಳ್ ಅವರ ಧ್ವನಿ. ಅವರು ತೊಡೆ ತಟ್ಟುತ್ತಾ ಹೇಳಿದ ಹಾಗೆ ಬದಲಾವಣೆ ಬರುತ್ತೋ ಇಲ್ವೋ ಕಾದು ನೋಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.